ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲಾಕ್ಸ್. ನಾನು ಇವಾಗ ಅವಲಕ್ಕಿದು ಸ್ವೀಟ್ ಮಾಡತ್ತೀನಿ ರೀ. ಫಸ್ಟ್ ಸೂಪರ್ ಆಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡ್ರಿ ಹೆಂಗಾಗೈತೆ ಅಂತೇಳಿ. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇವಾಗ ಒಂದು ಬಾಣಲೆನ ಇಟ್ಕೊಂಡ್ಬಿಟ್ಟು ಈಗ ಅದನ್ನ ನಾನು ಕಾಯಕ್ಕೆ ಇಟ್ಟಿದ್ದೀನಿ. ಅದು ಕಾಯ್ದ ತಕ್ಷಣ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೋಣ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಇವಾಗ ತುಪ್ಪ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಅಥವಾ 2 ಸ್ಪೂನ್ ಹಾಕೊಳ್ಳಿ. ತುಪ್ಪ ಇಷ್ಟ ಜಾಸ್ತಿನೂ ಹಾಕೋಬಹುದು, ನಡೆಯುತ್ತೆ. ನಾನು ಇವಾಗ ಇದನ್ನ ಡ್ರೈ ಫ್ರೂಟ್ಸ್ಗೆ ಹಾಕ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬಿಸಿ ಆಗಬೇಕು ಫ್ರೆಂಡ್ಸ್. ತುಪ್ಪ ರೆಡಿ ಆದ ತಕ್ಷಣ ನಾನು ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲಿ ಮಾಡ್ಕೋಬಹುದು, ಇದನ್ನು ನೀವು ಕ್ರಷ್ ಮಾಡ್ಕೋಬಹುದು. ನಾನು ಇವಾಗ ಹಾಗೆ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ನಾವೀಗ ಇದನ್ನ ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಬೆಲ್ಲ ಹಾಕೊಂಡಿದ್ದೀನಿ. ಇದು ಬೆಲ್ಲ ಚೂರು ಕರಗಬೇಕು. ನೀವು ಒಂಚೂರು ನೀರಾದರೂ ಹಾಕೋಬಹುದು. ಇದು ನಾನು ತಗೊಂಡಿರೋದು ಇದು ಜೀನಿ ಬೆಲ್ಲ ಅಂತ ಬರುತ್ತಲ್ಲ, ಅದಿದು ಕಪ್ಪು ಬೆಲ್ಲ. ಇದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಇದನ್ನು ತಂದಿದ್ದಾರೆ. ಹಾಗಾಗಿ ಇದು ಚೆನ್ನಾಗಿ ಕರಗಬೇಕು. ಒಂದು ಹನಿ ನೀರನ್ನ ಹಾಕೋಬಹುದು ಬೇಕಾದರೆ. ನಾನು ಒಂಚೂರು ನೀರನ್ನ ಹಾಕ್ತೀನಿ, ಭಾಳ ಏನು ಬೇಡ, ಯಾಕಂದರೆ ಅದು ಬಿಸಿಗೆ ಮೆಲ್ಟ್ ಆಗುತ್ತಲ್ವ, ಹಾಗಾಗಿ ತುಂಬ ಬೇಗನೆ ಮೆಲ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಬೆಲ್ಲ ಎಲ್ಲ ಕರಗಿದೆ. ನೋಡಿ ಈ ಥರ ಎಲ್ಲ ಬೆಲ್ಲ ಕರಗಿದ ಮೇಲೆ ನಾನೀಗ ಫ್ಲೇಮ್ನ ಸ್ಲೋ ಮಾಡಿಬಿಟ್ಟು ಇದಕ್ಕೆ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ನಾನು ಒಂದು ಅರ್ಧ ಕಪ್ನಷ್ಟು. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ತುಂಬ ಚಿಕ್ಕದಾಗಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವೀಟು ಚೂರು ಕಡಿಮೆ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಇದರಲ್ಲಿ ಇದು ಒಣ ಕೊಬ್ಬರಿ ಫ್ರೆಂಡ್ಸ್. ಒಣ ಕೊಬ್ಬರಿನ ಯೂಸ್ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಹಸಿ ಕೊಬ್ಬರಿ ಮಾಡಿದ್ರೆ ಟೇಸ್ಟ್ ಬರಲ್ಲ. ನೀವು ಹಾಗೂ ಹಸಿ ಕೊಬ್ಬರಿನೇ ಹಾಕಬೇಕು ಅಂದರೆ ಅದೊಂದು ಸ್ವಲ್ಪ ಕೊಬ್ಬರಿನ ತುರಿದ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಚೂರು ಹುರ್ಕೋಬೇಕು. ನೋಡಿ ಇವಾಗ ಇದು ಅಂಟ್ತಾ ಇಲ್ಲ ಅಲ್ವಾ, ಈ ಥರ ಆಗಬೇಕಿದು. ನೋಡಿ ಈ ಥರ ಹಾಕಿದ್ಮೇಲೆ ಇವಾಗ ನಾನು ಇದಕ್ಕೆ ಅವಲಕ್ಕಿನ ಹಾಕೋತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಅವಲಕ್ಕಿ ಏನೋ ನಾನು ನೆನೆಸಿಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಅವಲಕ್ಕಿನ. ನೋಡಿ ಇದನ್ನು ನೆನೆಸಿಟ್ಕೊಂಡ್ರೆ ಅವಲಕ್ಕಿನ ಇವಾಗ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಆಗಬೇಕು ಫ್ರೆಂಡ್ಸ್. ಇದು ನೋಡಿ ಉದ್ರಾಗೆ ಆಗುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಅದು ಕಟ್ಟೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇವಾಗ ಡ್ರೈ ಫ್ರೂಟ್ಸ್ನ ಏನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಇದನ್ನು ಹಾಕೊಳ್ಳೋಣ. ಇವಾಗ ಡ್ರೈ ಫ್ರೂಟ್ಸ್ ಒಂಚೂರು ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿತ್ತು, ಹಾಗಾಗಿ ಕಲರ್ ಆ ಥರ ಆಗಿದೆ. ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕೊಂಡ್ಬಿಟ್ಟು ನೀವು ದ್ರಾಕ್ಷಿ ಬೇಕಾದರೆ ಯೂಸ್ ಮಾಡ್ಬೋದು. ನಂಗೆ ದ್ರಾಕ್ಷಿ ಇಷ್ಟ ಆಗಲ್ಲ, ಹಾಗಾಗಿ ನಾನು ದ್ರಾಕ್ಷಿ ಏನು ಯೂಸ್ ಮಾಡಿಲ್ಲ. ಇದರಲ್ಲಿ ಜಸ್ಟ್ ಬಾದಾಮಿ ಗೋಡಂಬಿ ಅಷ್ಟೇ ಯೂಸ್ ಮಾಡಿರೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಆಗಿ ಅತಿ ಬೇಗನೆ ಮಾಡ್ಕೋಬೋದು ಸ್ವೀಟ್ನ. ನಾನಿವಾಗ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.